ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯ 18ನೇ ಅಧ್ಯಾಯದ ಕೊನೆಗೆ ನಾವು ಬಂದಿದ್ದೇವೆ. ಶಮೀಕ ಋಷಿಯು ಶೃಂಗಿಯಿಂದ ಶಪಿತನಾದಂತಹ ಪರೀಕ್ಷಿತ ಮಹಾರಾಜನ ಬಗ್ಗೆ ಹಿಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಆತ ಯಾವ ರೀತಿ ಭಗವದ್ಭಕ್ತನಾಗಿದ್ದ, ಹಾಗೆಯೇ ಶ್ರೇಷ್ಠ ರಾಜನಾಗಿದ್ದ. ಆತನನ್ನು ಶಪಿಸಿದುದು ತನ್ನ ಮಗನ ಮೂರ್ಖತನ ಅನ್ನುವಂಥದ್ದು ಶಮೀಕ ಋಷಿಗೆ ಗೊತ್ತಾಗಿ ಆತ ದೇವೋತ್ತಮ ಪರಮಪುರುಷನಲ್ಲಿ ತನ್ನ ಮಗನನ್ನು ಕ್ಷಮಿಸೆಂದು ಬೇಡಿಕೊಳ್ತಾನೆ. ಇವತ್ತಿನ ಶ್ಲೋಕಗಳನ್ನು ನೋಡ್ತಾ ಹೋಗೋದಾದರೆ, ಇವತ್ತಿನ ಶ್ಲೋಕ ಶ್ರೀಮದ್ ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 48ನೆಯ ಶ್ಲೋಕ. ತಿರಸ್ಕೃತಾ ವಿಪ್ರಲಬ್ಧಾಃ ಶಪ್ತಾಃ ಕ್ಷಿಪ್ತಾಃ ತಾ ಅಪಿ ನಾಸ್ಯ ತತ್ ಪ್ರತಿಕುರುವಂತಿ ತದ್ಭಕ್ತಾಃ ಪ್ರಭವೋಪಿಹಿ. ಭಗವದ್ಭಕ್ತರು ಎಷ್ಟು ಸಹನಶೀಲರೆಂದರೆ, ತಮ್ಮನ್ನು ಯಾರಾದರೂ ನಿಂದಿಸಿದರೆ, ವಂಚಿಸಿದರೆ, ಶಪಿಸಿದರೆ, ಕ್ಷೋಭೆಗೆ ಒಳಪಡಿಸಿದರೆ, ಉಪೇಕ್ಷಿಸಿದರೆ, ಕೊನೆಗೆ ಕೊಂದರೂ ಕೂಡ ಅವರು ಎಂದಿಗೂ ಸೇಡಿಗೆ ಮನಸ್ಸು ನೀಡುವುದಿಲ್ಲ. ಭಕ್ತನ ಪಾದಕ್ಕೆ ಅಪರಾಧ ಬಗೆದವನನ್ನು ಭಗವಂತನು ಕ್ಷಮಿಸುವುದಿಲ್ಲ ಎಂಬುದು ಕೂಡ ಶಮೀಕ ಋಷಿಗೆ ತಿಳಿದಿದ್ದಿತು. ಭಕ್ತನನ್ನೇ ಆಶ್ರಯಿಸಬೇಕೆಂದು ಭಗವಂತನು ಕೂಡ ನಿರ್ದೇಶಿಸುತ್ತಾನೆ. ಪರೀಕ್ಷಿತ ಮಹಾರಾಜನು ಬಾಲಕನಿಗೆ ಪ್ರತಿಶಾಪ ನೀಡಿದರೆ ಅವನು ರಕ್ಷಿತನಾಗಬಹುದೆಂದು ಶಮೀಕ ಋಷಿ ತನ್ನೊಳಗೆ ವಿಚಾರ ಮಾಡಿದನು. ಶುದ್ಧ ಭಕ್ತನು ಐಹಿಕವಾದ ಲಾಭಹಾನಿಗಳನ್ನು ಲೆಕ್ಕಿಸುವುದಿಲ್ಲ ಎಂಬುದು ಋಷಿಗೆ ತಿಳಿದಿದ್ದಿತು. ಭಕ್ತರು ನಿಂದೆ, ಶಾಪ, ಉಪೇಕ್ಷೆ ಇತ್ಯಾದಿಗಳನ್ನು ಎಂದೂ ಪ್ರತಿರೋಧಿಸಲು ಬಯಸುವುದಿಲ್ಲ. ಅಂತಹ ವಿಷಯಗಳು ವ್ಯಕ್ತಿ ಸಂಬಂಧವಾದದ್ದು ಆದಾಗ ಭಕ್ತರು ಅವುಗಳಿಗೆ ಗಮನ ಕೊಡುವುದಿಲ್ಲ. ಆದರೆ ಭಗವಂತ ಮತ್ತು ಆತನ ಭಕ್ತರ ಬಗ್ಗೆ ಯಾರಾದರೂ ಹೀಗೆ ನಡೆದುಕೊಂಡಾಗ ಭಕ್ತರು ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ. ಪರೀಕ್ಷಿತ ಮಹಾರಾಜನ ಪ್ರಸಂಗವು ವೈಯಕ್ತಿಕ ವ್ಯವಹಾರವಾಗಿತ್ತು. ಆದುದರಿಂದ ರಾಜನು ಅದಕ್ಕೆ ಪ್ರತಿಕ್ರಮ ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ಶಮೀಕ ಋಷಿಯು ಅರಿತಿದ್ದನು. ಆದುದರಿಂದ ಅಪಕ್ವ ಬಾಲಕನ ಪರವಾಗಿ ಭಗವಂತನಲ್ಲಿ ಮೊರೆ ಹೋಗುವುದನ್ನು ಬಿಟ್ಟರೆ ಆತನಿಗೆ ಬೇರೆ ಮಾರ್ಗವೇ ಇರಲಿಲ್ಲ. ತಮ್ಮ ಕೈ ಕೆಳಗಿರುವವರಿಗೆ ಶಾಪಾನುಗ್ರಹಗಳನ್ನು ನೀಡುವ ಶಕ್ತಿ ಇರುವುದು ಕೇವಲ ಬ್ರಾಹ್ಮಣನಿಗೆ ಮಾತ್ರವಲ್ಲ. ಭಗವದ್ಭಕ್ತನು ಬ್ರಾಹ್ಮಣನಾಗಿರದಿದ್ದರೂ ಬ್ರಾಹ್ಮಣನಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾನೆ. ಆದರೆ ಶಕ್ತಿ ಸಂಪನ್ನನಾದ ಭಕ್ತನು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಂತಹ ಶಕ್ತಿಯನ್ನು ದುರುಪಯೋಗ ಮಾಡುವುದಿಲ್ಲ. ಭಕ್ತನಿಗೆ ಏನೇ ಶಕ್ತಿ ಇದ್ದರೂ ಅದನ್ನು ಭಗವಂತನ ಮತ್ತು ಅವನ ಭಕ್ತರ ಸೇವೆಯಲ್ಲಿ ಮಾತ್ರ ವಿನಿಯೋಗಿಸುತ್ತಾನೆ. ಮುಂದಿನ ಶ್ಲೋಕ 49ನೆಯ ಶ್ಲೋಕ. ಇತಿ ಪುತ್ರಕೃತಾಘೇನ ಸೋನುತಪ್ತೋ ಮಹಾಮುನಿಃ ಸ್ವಯಂ ವಿಪ್ರಕೃತೋ ರಾಜ್ಞಾ ನೈವಾಘಂ ತದಚಿಂತಯತ್. ಋಷಿಯು ತನ್ನ ಪುತ್ರನು ಮಾಡಿದ ಪಾಪಕ್ಕಾಗಿ ವಿಷಾದಿಸಿದನು. ರಾಜನು ತನಗೆ ನೀಡಿದ್ದ ಅಪಮಾನವನ್ನು ಅವನು ತುಂಬ ಗಂಭೀರವಾಗಿ ಪರಿಗಣಿಸಲಿಲ್ಲ. ಇಡೀ ಪ್ರಸಂಗ ಈಗ ಸ್ಪಷ್ಟವಾಗಿದೆ. ಪರೀಕ್ಷಿತ ಮಹಾರಾಜನು ಸತ್ತ ಹಾವನ್ನು ಹಾರದಂತೆ ಋಷಿಯ ಕೊರಳಿಗೆ ತೊಡಿಸಿದ್ದು ಅಂತಹ ಗುರುತರವಾದ ಅಪರಾಧವೇನೂ ಆಗಿರಲಿಲ್ಲ. ಆದರೆ ಶೃಂಗಿಯು ರಾಜನನ್ನು ಶಪಿಸಿದ್ದು ಮಾತ್ರ ಗಂಭೀರವಾದ ಅಪರಾಧವಾಗಿತ್ತು. ಇಂತಹ ಗಂಭೀರವಾದ ಅಪರಾಧವನ್ನು ಎಸಗಿದವನು ಕೇವಲ ಒಬ್ಬ ಮೂರ್ಖ ಬಾಲಕ. ಆ ಪಾಪದ ಪರಿಣಾಮದಿಂದ ಮುಕ್ತನಾಗುವುದು ಅಸಾಧ್ಯವಾಗಿದ್ದರೂ ಬಾಲಕ ಎಂಬ ಕಾರಣದಿಂದ ಅವನು ದೇವೋತ್ತಮ ಪರಮಪುರುಷನ ಕ್ಷಮೆಗೆ ಅರ್ಹನಾಗಿದ್ದನು. ಪರೀಕ್ಷಿತ ಮಹಾರಾಜನು ಕೂಡ ಮೂರ್ಖ ಬ್ರಾಹ್ಮಣನು ತನಗೆ ಶಪಿಸಿದ್ದನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಈ ವಿಷಮ ಸಂದರ್ಭದಿಂದ ಅವನು ಅನುಕೂಲವನ್ನೇ ಪಡೆದನು. ಭಗವಂತನ ಪರಮ ಇಚ್ಛೆಯಿಂದ ಶ್ರೀಲ ಶುಕ ಮುನಿಗಳ ಅನುಗ್ರಹದಿಂದ ಪರೀಕ್ಷಿತ ಮಹಾರಾಜನು ಜೀವನದ ಅತ್ಯುನ್ನತ ಸಿದ್ಧಿಯನ್ನು ಪಡೆದನು. ವಾಸ್ತವವಾಗಿ ಅದೇ ಭಗವಂತನ ಇಚ್ಛೆಯಾಗಿತ್ತು. ಪರೀಕ್ಷಿತ ಮಹಾರಾಜ, ಶಮೀಕ ಋಷಿ ಮತ್ತು ಅವನ ಮಗ ಶೃಂಗಿ ಎಲ್ಲರೂ ಭಗವಂತನ ಇಚ್ಛೆಯನ್ನು ಪೂರೈಸುವಲ್ಲಿ ನಿಮಿತ್ತ ಮಾತ್ರರಾಗಿದ್ದರು. ಎಲ್ಲವೂ ಪರಮಪುರುಷನ ಸಂಬಂಧದಲ್ಲಿ ಸಂಭವಿಸಿದ್ದರಿಂದ ಅವರಲ್ಲಿ ಯಾರೊಬ್ಬರೂ ಕಷ್ಟಕ್ಕೆ ಗುರಿಯಾಗಲಿಲ್ಲ. ಮುಂದಿನ ಶ್ಲೋಕ 50ನೆಯ ಶ್ಲೋಕ, ಈ ಅಧ್ಯಾಯದ ಕೊನೆಯ ಶ್ಲೋಕ. ಪ್ರಾಯಶಃ ಸಾಧವೋ ಲೋಕೆ ಪರೈರ್ದ್ವಂದ್ವೇಷು ಯೋಜಿತಾಃ ನ ವ್ಯಥಂತಿ ನ ಹೃಷ್ಯಂತಿ ಯಥಾ ಆತ್ಮ ಗುಣಾಶ್ರಯಃ. ಬೇರೆಯವರು ತಮ್ಮನ್ನು ಭೌತಿಕ ಜಗತ್ತಿನ ದ್ವಂದ್ವಗಳಲ್ಲಿ ತೊಡಗಿಸಿದರೂ ಸಾಮಾನ್ಯವಾಗಿ ಆಧ್ಯಾತ್ಮವಾದಿಗಳು ತ್ರಸ್ತರಾಗುವುದಿಲ್ಲ. ಅವರು ಭೋಗಾಸಕ್ತರೂ ಆಗುವುದಿಲ್ಲ, ಏಕೆಂದರೆ ಅವರು ಆಧ್ಯಾತ್ಮ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತಾರೆ. ಆಧ್ಯಾತ್ಮವಾದಿಗಳು ಅನುಭವಾಲಂಬಿಗಳಾದ ತತ್ವಜ್ಞಾನಿಗಳು, ಯೋಗಿಗಳು ಮತ್ತು ಭಗವದ್ಭಕ್ತರು. ಪರಾತ್ಪರನ ಅಸ್ತಿತ್ವದಲ್ಲಿ ಲೀನವಾಗುವುದೇ ಅನುಭವವಾದಿ ತತ್ವಜ್ಞಾನಿಗಳ ಗುರಿಯ ಪರಿಪೂರ್ಣತೆ. ಯೋಗಿಗಳು ಸರ್ವವ್ಯಾಪಿಯಾದ ಪರಮಾತ್ಮನನ್ನು ಗ್ರಹಿಸುವ ದೃಷ್ಟಿಯನ್ನು ಹೊಂದಿರುತ್ತಾರೆ.
ಭಗವಂತನ ಭಕ್ತರು ದೇವೋತ್ತಮ ಪುರುಷನ ಆಧ್ಯಾತ್ಮಿಕ ಪ್ರೇಮಯುತ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಇವೆಲ್ಲವೂ ಒಂದು ಪರವಸ್ತುವಿನ ಬೇರೆ ಬೇರೆ ಸ್ಥಿತಿಗಳು. ಆದುದರಿಂದ ಈ ಎಲ್ಲ ಆಧ್ಯಾತ್ಮವಾದಿಗಳು ಭೌತಿಕ ಪ್ರಕೃತಿಯ 3 ಗುಣಗಳಿಗೆ ಅತೀತರಾಗಿರುತ್ತಾರೆ. ಲೌಕಿಕ ಬೇಗುದಿಗಳು ಮತ್ತು ಸಂತೋಷಗಳು ಈ 3 ಗುಣಗಳ ಫಲಗಳಾಗಿವೆ. ಆದುದರಿಂದ ಆಧ್ಯಾತ್ಮವಾದಿಗಳಿಗೆ ಭೌತಿಕ ಬೇಗುದಿಗಳು ಮತ್ತು ಸಂತೋಷಗಳ ಹಂಗೂ ಇರುವುದಿಲ್ಲ. ರಾಜನು ಒಬ್ಬ ಭಕ್ತ ಮತ್ತು ಋಷಿಯು ಒಬ್ಬ ಯೋಗಿ. ಆದುದರಿಂದ ದೈವೇಚ್ಛೆಯಿಂದ ಸಂಭವಿಸಿದ ಆಕಸ್ಮಿಕ ಘಟನೆಗೆ ಇಬ್ಬರೂ ನಿರ್ಲಿಪ್ತರಾಗಿಯೇ ಉಳಿದರು. ಭಗವಂತನ ಇಚ್ಛೆಯನ್ನು ಪೂರೈಸುವುದರಲ್ಲಿ ಹುಡುಗಾಟದ ಬಾಲಕನೊಬ್ಬ ಉಪಕರಣವಾಗಿದ್ದನು ಅಷ್ಟೇ. ಇಲ್ಲಿಗೆ ಶ್ರೀಮದ್ ಭಾಗವತದ 1ನೇ ಸ್ಕಂದದ ಪರೀಕ್ಷಿತ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ ಎಂಬ 18ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.